ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಮಹೋನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೈಮ್ ಮಿನಿಸ್ಟರ್ಸ್ ಮೂಲಕ ಶುಭ ಮುಂಜಾನೆಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದೇವರು ನಮಗೆ ಏರ್ಪಡಿಸಿಕೊಟ್ಟಂಥ ಈ ಒಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ನಾನು ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ಎಷ್ಟೋ ಜನರನ್ನು ಕಾಣಲಿಕ್ಕಿಲ್ಲ, ಎಷ್ಟೋ ಜನರು ಇದ್ದರೂ ಕೂಡ ಈ ದಿನವನ್ನು ಸಂತೋಷವಾಗಿ ಅನುಭವಿಸಲಿಕ್ಕೆ ಸಾಧ್ಯವಾಗದೆ ಅನೇಕ ಇಕ್ಕಟ್ಟು, ಅನೇಕ ಭಯಂಕರವಾದ ಅನಾರೋಗ್ಯದ ಮರಣದ ಹಾಸಿಗೆಯಲ್ಲಿ ಅನೇಕರಿದ್ದಾರೆ. ಆದರೆ ದೇವರು ನಿನ್ನನ್ನು, ನನ್ನನ್ನು, ನಮ್ಮೆಲ್ಲರನ್ನ ಪ್ರೀತಿಸಿ ವಾಕ್ಯದ ಮೂಲಕ ಈ ದಿನವನ್ನು ಪ್ರಾರಂಭಿಸಲಿಕ್ಕೆ ದೇವರು ನಮಗೆ ಒದಗಿಸಿಕೊಟ್ಟಂಥ ಈ ಅದ್ಭುತವಾದ ಸಮಯಕ್ಕಾಗಿ ದೇವಾದಿ ದೇವರಿಗೆ ನನ್ನ ಮಹಿಮೆಯನ್ನು ಸಲ್ಲಿಸುತ್ತಾ ದೇವರು ಈ ದಿನ ನಮಗಾಗಿ ಏರ್ಪಡಿಸಿದ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 7ನೇ ವಚನ. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಎಸ್, ನನ್ನ ಜೀವ ಸ್ವರೂಪನಾದಂಥ ದೇವರು ನಮ್ಮನ್ನೆಂದಿಗೂ ಕೂಡ ತಲೆ ತಗ್ಗಿಸುವಂತೆ ಮಾಡುವಂಥ ದೇವರಲ್ಲ. ಆತನು ಆಶಾಭಂಗಪಡಿಸುವ ದೇವರಲ್ಲ. ಅವಮಾನಕ್ಕೆ ಬದಲಾಗಿ ಸನ್ಮಾನವನ್ನು ಒದಗಿಸಿಕೊಡುವಂಥ ದೇವರಾಗಿದ್ದಾರೆ. ದೇವರು ಹೇಳ್ತಿದ್ದಾರೆ. ಸೊ ಈ ನೂತನ ವರ್ಷದಲ್ಲಿ ದೇವರು ಮಾತನಾಡ್ತಿದ್ದಾರೆ. ಕಳೆದ ವರ್ಷದಲ್ಲಿ ನಿಮ್ಮನ್ನು ಅವಮಾನಪಡಿಸಿರಬಹುದು, ಕಳೆದ ವರ್ಷದಲ್ಲಿ ನಿಮ್ಮನ್ನು ನಿಂದಿಸಿರ್ಬೋದು, ಕಳೆದ ವರ್ಷದಲ್ಲಿ ಶಾಪನಾರ್ಧಗಳನ್ನು ಹಾಕಿರ್ಬೋದು, ಕಳೆದ ವರ್ಷದಲ್ಲಿ ಬೈದಿರಬಹುದು. ಆದರೆ ದೇವರು ಹೇಳ್ತಿದ್ದಾರೆ, ನಿಮ್ಮನ್ನು ಅವಮಾನಪಡಿಸಿದ ಸ್ಥಳದಲ್ಲಿ ದೇವರು ಸನ್ಮಾನಿಸ್ತಾರೆ ಎಂಬುದಾಗಿ. ಆಮೇಲೆ ನಮಗೆ ಅವಮಾನ ಆಗಿರ್ಬೋದು, ಆದರೆ ದೇವರು ನಮ್ಮನ್ನು ಉನ್ನತವಾಗಿ ನಿಲ್ಲಿಸುವಂಥ ದೇವರು. ನಮ್ಮ ಸ್ಥಿತಿಗಳು ಏನೇ ಆಗಿರ್ಬೋದು, ನಮ್ಮವರೇ ಆಗಿರ್ಬೋದು, ಇತರರೇ ಆಗಿರ್ಬೋದು, ನಮಗೆ ತಿಳಿದವರೇ ಆಗಿರ್ಬೋದು, ತಿಳಿಯದವರೇ ಆಗಿರ್ಬೋದು, ನಮಗೆ ಅವಮಾನ ಪಡಿಸಿರ್ಬೋದು. ನಮಗೆ ಅವಮಾನಕ್ಕೆ ಬದಲಾಗಿ 2ರಷ್ಟು ಸನ್ಮಾನವನ್ನು ದೇವರು ಒದಗಿಸಿಕೊಡ್ತಾರೆ. 2ರಷ್ಟು ಮಾನವನ್ನು ದೇವರು ಒದಗಿಸಿಕೊಡ್ತಾರೆ. ಪ್ರಿಯರೇ, ಯಾರು ಹೀನೈಸಿ ಮಾತಾಡಿದ್ರು, ಯಾರು ತಳ್ಳಿ ಹಾಕಿ ಮಾತಾಡೋಣ, ಅವರ ಮುಂದೆ ದೇವರು ಆಶ್ಚರ್ಯಕರವಾಗಿ ನಿಲ್ಲಿಸಲಿಕ್ಕೆ ಶಕ್ತನು. ನಿಮ್ಮ ಪರಿಸ್ಥಿತಿಗಳಿಂದಲೋ ತಿಳಿದ ಪರಿಸ್ಥಿತಿಗಳಿಂದಲೋ ತಿಳಿದ ಮಾರ್ಗಗಳಲ್ಲಿ ಹೆಜ್ಜೆ ಹಾಕಿದ್ರಿಂದ ನೀವು ಅವಮಾನ ಪಟ್ಟಿರ್ಬೋದು. ಗೊತ್ತಿಲ್ಲದ ಕಾರ್ಯಗಳನ್ನ ಮಾಡಿ ನೀವು ಅವಮಾನಕ್ಕೆ ಒಳಗಾಗಿರ್ಬೋದು. ಆದರೆ ದೇವರು ಹೇಳ್ತಾ ಇದ್ದಾರೆ, ನಿಮಗೆ 2ರಷ್ಟು ಮಾನವನ್ನು ಕೊಡ್ತೇನೆ ಎಂಬುದಾಗಿ. ಆಮೇಲೆ ಮನುಷ್ಯರು ನಮ್ಮನ್ನು ಕೀಳಾಗಿ ನೋಡ್ಬೋದು, ಮನುಷ್ಯರು ನಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಮಾತನಾಡ್ಬೋದು, ಮನುಷ್ಯರು ನಮ್ಮನ್ನು ಅವಮಾನಪಡಿಸಬಹುದು. ಆದರೆ ದೇವರು ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ದೇವರು ನಿನ್ನ ಹೃದಯವನ್ನು ನೋಡಿದ್ದಾನೆ. ಹೃದಯದಲ್ಲಿ ಎಷ್ಟು ವೇದನೆ ಪಟ್ಟಿದೆಯಾ ದೇವರಿಗೆ ಗೊತ್ತು. ಮನುಷ್ಯರಿಗೆ ಅರ್ಥವಾಗದೇ ಇರ್ಬೋದು ಕಣ್ಣೀರು, ಆದರೆ ದೇವರಿಗೆ ನಿನ್ನ ಮನಸ್ಸು ಎಂಬುದಾಗಿ ಗೊತ್ತು, ನನ್ನ ಸ್ಥಿತಿ ಏನೆಂಬುದಾಗಿ ಗೊತ್ತು. ಅದಕ್ಕಾಗಿ ದೇವರು ಹೇಳ್ತಿದ್ದಾರೆ, ನಿನಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ನಾನು ಕೊಡ್ತೇನೆ ಎಂಬುದಾಗಿ. ಪ್ರಿಯರೇ, ಕಳೆದ ವರ್ಷ ಅವಮಾನ ಇನ್ನೂ ಹಾಗೆ ನಿಮ್ಮ ಮನಸ್ಸಲ್ಲಿದ್ದರೆ ಅದನ್ನು ತೊಲಗಿಸ್ಕೊಳ್ರಿ. ಅದಕ್ಕೆ ಬದಲಾಗಿ ದೇವರು ಮಾನವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಯಾವಾಗ ನಾವು ದೇವರೊಬ್ಬರನ್ನೇ ಆದುಕೊಂಡು ದೇವರಲ್ಲಿ ಮಾತ್ರವೇ ಜೀವಿಸುವಾಗ, ಮತ್ತೆ ಮನುಷ್ಯರಿಂದ ಆದ ಅವಮಾನಕ್ಕೆ ಮತ್ತೆ ನಾವು ಮನುಷ್ಯರನ್ನೇ ನಂಬಿ ಮನುಷ್ಯರನ್ನೇ ಆಶ್ರಯಿಸಿಕೊಂಡಿದ್ರೆ ಅದು ಸಾಧ್ಯವಿಲ್ಲ. ನಾವು ದೇವರನ್ನು ನಂಬಿ ದೇವರನ್ನು ಆಶ್ರಯಿಸಿಕೊಂಡ್ರೆ ಮಾತ್ರವೇ ಆ ಒಂದು ಮಾನವನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಆಮೇಲೆ ಎಷ್ಟು ಜನರು ನಿಮ್ಮವರಿಂದಲೇ ನೀವು ಅವಮಾನ ಪಟ್ಟಿದ್ದೀರಿ, ಹೌದಲ್ವಾ? ತಲೆ ತಗ್ಗಿಸಿದ್ದೀರಲ್ವಾ? ಮಾಡಿದ ಕಾರ್ಯಗಳಿಗೂ ಕೂಡ ಅವಮಾನ ಪಟ್ಟಿದ್ದೀರಲ್ವಾ? ತಲೆ ಎತ್ತದ ರೀತಿಯಲ್ಲಿ ಮನುಷ್ಯರು ಮಾಡಿಬಿಟ್ರಲ್ವಾ? ಆದರೆ ಅದೇ ಮನುಷ್ಯರ ಮುಂದೆ, ಅದೇ ಒಂದು ಪರಿಸ್ಥಿತಿಯ ಮುಂದೆ, ಅದೇ ಒಂದು ಪಟ್ಟಣದಲ್ಲಿ ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ, ದೇವರು ನಿನ್ನನ್ನು ಘನಪಡಿಸ್ತಾರೆ, ದೇವರು ನಿನ್ನನ್ನು ಹೆಚ್ಚಿಸ್ತಾರೆ. ಆನಾಡು ಯೋಸೇಫನಿಗೆ ತನ್ನ ಅಣ್ಣಂದ್ರ ಮುಂದೆ ಎಷ್ಟೋ ಅವಮಾನ ಆಯಿತು. ಅದೇ ಅಣ್ಣನ ಮುಂದೆ ದೇವರು ಘನವಾಗಿ ನಿಲ್ಲಿಸಿದ್ರು. ಪ್ರಿಯರೇ, ಯೇಸು ಕ್ರಿಸ್ತನ ಎಷ್ಟೋ ಅವಮಾನ ಪಟ್ಟರು ತನ್ನ ಜನರ ಮುಂದೆ. ಅದೇ ಯೇಸು ಕ್ರಿಸ್ತನು ತಂದೆಯ ಅದ್ವಿತೀಯ ಮಗನು, ಆಮೇಲೆ ರಾಜಾದಿರಾಜನ ದೇವರು ಯೇಸು ಕ್ರಿಸ್ತನನ್ನು ಕೂಡ ಅಷ್ಟೇ ಅವಮಾನ ಪಡಿಸಿದ್ರು. ಆದರೆ ಜೀವ ಸ್ವರೂಪನಾದ ದೇವರಿಗೆ ಮಹಿಮೆ ಉಳ್ಳಂಥ ದೇವರಾಗಿದ್ದಾರೆ, ಮಹಿಮೆಯನ್ನು ಹೊಂದಿಕೊಳ್ಳತಕ್ಕ ದೇವರಾಗಿದ್ದಾರೆ. ಹಲ್ಲೆಲೂಯ. ಸೌಲನಿದ್ದಾಗ ಆತನಿಗೆ ಏನು ಅವಮಾನ ಇಲ್ಲ, ಪೌಲನಾದ ಮೇಲೆ ಎಷ್ಟೋ ಅವಮಾನಗಳು, ಆದರೂ ಅದನ್ನೆಲ್ಲ ಭರಿಸಿ
ಒಂದು ಒಳ್ಳೆಯ ಓಟವನ್ನು ಓಡಿ ದೇವರಿಗಾಗಿ ಅನೇಕ ಸಭೆಗಳನ್ನ ಕಟ್ಟಿ ಸಾಕ್ಷಿಯಾಗಿ ನಮಗಿದ್ದಾರೆ ಈಗ. ಆಮೇಲೆ ಅಪೋಸ್ತಲರಲ್ಲಿ ಮುಖ್ಯವಾದ ಅಪೋಸ್ತಲನಾಗಿ ನಾವು ನೋಡ್ತಾ ಇದ್ದೇವೆ ಪೌಲನನ್ನು. ಆ ರೀತಿ ನಿಮ್ಮವರಿಂದಲೂ ಕೆಲಸದಲ್ಲೂ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಗರ್ಭಫಲ ಇಲ್ಲದೇನೋ, ವಿವಾಹ ಆಗದೇನೋ, ಒಳ್ಳೆ ಕೆಲಸ ಸಿಗದೇ ಇರೋದ್ರೇನೋ, ಒಳ್ಳೆ ವಿದ್ಯಾಭ್ಯಾಸ ಇಲ್ಲದಂಥ ರೀತಿಯಲ್ಲಿಯೋ, ಅನಾರೋಗ್ಯದ ಪರಿಸ್ಥಿತಿಯಲ್ಲಿಯೋ, ನಿಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿಯಲ್ಲಿಯೋ ಅನೇಕರು ನಿಮ್ಮವರೇ ನಿಮ್ಮನ್ನು ಅವಮಾನಪಡಿಸಿರ್ಬೋದು, ಕೀಳಾಗಿ ನೋಡ್ಬೋದು, ತಳ್ಳಿ ಹಾಕಲ್ಪಟ್ಟಂಥ ರೀತಿಯಲ್ಲಿ ಇರ್ಬೋದು. ಆದರೆ ದೇವರಿಗೆ ಅದೆಲ್ಲ ಬೇಕಾಗಿಲ್ಲ. ದೇವರಿಗೆ ನಿನ್ನ ಹೃದಯ ಬೇಕು. ನೀನು ದೇವರ ಸಮ್ಮುಖಕ್ಕೆ ಬಂದು ದೇವರಿಗೆ ನೀನು ಒಪ್ಪಿಸಿಕೊಳ್ಳೋದಾದರೆ ದೇವರು ಪ್ರತಿಯೊಂದು ಪರಿಸ್ಥಿತಿಯನ್ನು ಬದಲಾಯಿಸಿ ದೇವರಿಗಾಗಿ ಜೀವಿಸುವಂತೆ ಮಾಡಿ ಅನೇಕರ ಮಧ್ಯದಲ್ಲಿ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಆಮೇಲೆ ಆ ರೀತಿಯಾಗಿ ದೇವರು ತಾನು ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾರೆ. ಆದರೆ ನಾವು ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಳ್ಳಲಿಕ್ಕೆ ನಾವು ಸಿದ್ಧರಾಗಿದ್ದೀವ? ದೇವರಲ್ಲಿ ನೂತನ ವರ್ಷದಲ್ಲಿ ದೇವರಿಗಾಗಿ ಜೀವಿಸಲಿಕ್ಕೆ ನೀನು ಸಿದ್ಧವಾಗಿದೆಯಾ? ಆಲೋಚನೆ ಮಾಡು. ದೇವರು ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಆಶ್ವಸಿ ಬಲಪಡಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಮ್ಮೇನೇ ವಿಜ್ಞಾಪನೆಗಳಿದ್ವು ನಮಗೆ ತಿಳಿಸಿಕೊಡಿ, ನಾವಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಉನ್ನತನೇ, ಕೃಪಾಳುವೆ, ಅಪ್ಪ ನಿನಗೆ ಸ್ತೋತ್ರ. ಈ ವಾಕ್ಯದವನ್ನು ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬೊಬ್ಬನ ನೀವು ದರ್ಶಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಅಪ್ಪ, ಅವಮಾನ ಪಟ್ಟಂಥದ್ದಲ್ಲೇ 2ರಷ್ಟು ಮಾನವನ ಕೊಡುವಂಥ ದೇವರು ನೀನು ಒಬ್ಬನೇ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ, ನಿನ್ನ ಮಕ್ಕಳು ಕಳೆದ ವರ್ಷದಲ್ಲಿ ಅಪ್ಪ ಎಂತೆಂಥ ಅವಮಾನಗಳನ್ನ ಪಟ್ಟು ನೊಂದಿ ಬೆಂದಿ ಕಣ್ಣೀರು ಹಾಕಿ ಕರ್ತನೆ ಅಂಪ ಪರಿಸ್ಥಿತಿ ಅಂತ ಮನುಷ್ಯರೇ ಬೇಡ ಎಂಬುದಾಗಿ ಅಂದ್ಕೊಂಡು ಮುಂದೆ ಘನವಾಗಿ ನಿನ್ನ ಮಕ್ಕಳನ್ನು ನಮ್ಮೆಲ್ಲರನ್ನ ನಿಲ್ಲಿಸಿ ನಡೆಸುವುದಾಗಿ ಪ್ರಾರ್ಥಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿದೆಲ್ಲವನ್ನು ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.